ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ಈಗಿನ ನಾವು ನೋಡ್ಬೇಕಾಗಿರುವಂಥದ್ದು ಈ ಮುದ್ರೆಗಳನ್ನ ಯಾವ್ಯಾವ ಮಂತ್ರಗಳ ಮೂಲಕ ಹಚ್ಕೊಳ್ಬೇಕು ಅಂತ. ಗೋಪಿಚಂದನವನ್ನ ಅಭಿಮಂತ್ರಿಸಿ ಅದನ್ನ ಹೇಗೆ ತೇಯ್ಬೇಕು ಇದನ್ನೆಲ್ಲ ನೋಡಿದ್ದೇವೆ. ಮುಂದೆ ಆ ಪುಂಡ್ರಗಳನ್ನ ಯಾವ್ಯಾವ ಮಂತ್ರಗಳಿಂದ ಹಚ್ಕೊಳ್ಬೇಕು ಅಂತ ಅನ್ನೋದನ್ನು ಕೂಡ ಸಂಧ್ಯಾ ಒಂದು ಪುಸ್ತಕದಲ್ಲಿ ಇರ್ತದೆ. ಕೇಶವ, ನಾರಾಯಣ, ಮಾಧವ ಇತ್ಯಾದಿ ನಾಮಗಳಿಂದ ಹಚ್ಕೊಳ್ಬೇಕು ಅಂತಿದೆ. ನಾನು ನನ್ನ ಈ ಆನ್ಹಿಕದ ಭಾಗದಲ್ಲಿ ಹೆಚ್ಚು ಪ್ರಕ್ರಿಯೆಗಳನ್ನ ಹೇಳೋದಿಲ್ಲ. ಪ್ರಕ್ರಿಯೆಗಳು ಸಾಮಾನ್ಯವಾಗಿ ಅಲ್ಲಿ ಏನಾದರೂ ಸಂಧ್ಯಾವಂದನೆ ಪುಸ್ತಕದಲ್ಲಿ ಇದ್ದೇ ಇರ್ತದೆ. ಏನಾದರೂ ವಿವಾದ ಕಂಡ್ರೆ ನನಗೆ ಅಲ್ಲಿ ಸಮಸ್ಯೆ ಇದ್ರೆ ಆ ಸಮಸ್ಯೆಯನ್ನು ಬಗೆಹರಿಸುವಂತ ಪ್ರಯತ್ನವನ್ನು ಮಾತ್ರ ನಾನು ಮಾಡ್ತೇನೆ. ಅನೇಕ ವಿದ್ವಾಂಸರು ಇತ್ಯಾದಿಗಳ ಸಹಕಾರ ತಗೊಂಡು ಈ ಪದ್ಮನಾಭ, ಋಷಿಕೇಶ ಇತ್ಯಾದಿ ನಾಮಗಳ ಅರ್ಥಗಳನ್ನು ನಾವು ನೋಡೇ ಇದ್ದೇವೆ. ಆ ನಾಮಗಳನ್ನು ಹೇಳಿಕೊಂಡು ಅನೇಕ ಮುದ್ರೆಗಳನ್ನ ಧರಿಸಬೇಕು. ಅವು ಅನೇಕ ಮಠಗಳ ಸಂಪ್ರದಾಯ ಬೇರೆ ಬೇರೆ ರೀತಿಯಾಗಿ ಕಂಡು ಬರ್ತದೆ. ಅದನ್ನೆಲ್ಲ ನೀವು ನೋಡೇ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹಚ್ಕೋತಾರೆ. ಅಷ್ಟಮಠಗಳಲ್ಲೇನೆ ಕೃಷ್ಣಾಪುರ ಮಠ, ಸೋದೆ ಮಠ, ಪುತ್ತಿಗೆ ಮಠ ಅಂತ ಹೀಗೆ ಅದರ ಪ್ರತ್ಯೇಕ ಮುದ್ರಾಧಾರಣೆ ಸಂಪ್ರದಾಯಗಳನ್ನ ನಾವು ಗಮನಿಸಿ ನೋಡ್ತೇವೆ. ಆದ್ರಿಂದ ಈ ಸಂಪ್ರದಾಯಗಳ ಬಗ್ಗೆ ನಾನು ಹೆಚ್ಚೇನನ್ನು ಹೇಳಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಮುದ್ರಾಧಾರಣೆ ಮಾಡುವಾಗಲೂ ಕೂಡ ಮಂತ್ರಗಳಿಗೆ ಏನರ್ಥ ಅಂತ ಹೇಳ್ತೇನೆ. ಚಕ್ರ ಮುದ್ರೆಯನ್ನ ಎಲ್ಲೆಲ್ಲಿ ಧಾರಣೆ ಮಾಡೋದು ಇದೆಲ್ಲ ನಿಮ್ಗೆ ಗೊತ್ತಿದ್ದೇ ಇದೆ. ಈ ಚಕ್ರ ಮುದ್ರೆ ಮತ್ತು ಶಂಖ ಮುದ್ರೆಯನ್ನ ನಮ್ಮ ಹಣೆಯ ಬಲಭಾಗಕ್ಕೆ ಚಕ್ರ ಮುದ್ರೆಯನ್ನ, ಅಂದ್ರೆ ಕೆನ್ನೆ ಏನಿರ್ತದೆ, ಕೆನ್ನೆಯ ಪೂರಾ ಹಣೆ ಅಲ್ಲ, ಕಣ್ಣಿನ ಬಲಗಣ್ಣಿನ ತುದಿಯ ಭಾಗ ಅಲ್ಲಿ ಚಕ್ರ ಮುದ್ರೆಯನ್ನ, ಎಡಗಣ್ಣಿನ ತುದಿಯ ಕೊನೆಯ ಭಾಗ ಅಲ್ಲಿ ಶಂಖ ಮುದ್ರೆಯನ್ನು ಧಾರಣೆ ಮಾಡೋದಿದೆ. ಯಾಕೆ ಸಂಪ್ರದಾಯಗಳು ಈ ತರ ಇರ್ತವೆ ಅಂತ ಹೇಳಿದೆ ಅಂದ್ರೆ, ನಮ್ಮಲ್ಲಿ ನಮ್ಮ ವಂಶದಲ್ಲಿ ಈ ಕಣ್ಣಿನ ಆ ಕಡೆ ಈ ಕಡೆ ಶಂಖ ಚಕ್ರಗಳನ್ನು ಧರಿಸುವುದು ಸಂಪ್ರದಾಯದಲ್ಲಿ ಬಂದಿಲ್ಲ. ನಮ್ಮ ದೊಡ್ಡಪ್ಪ ಪಾಂಡುರಂಗಿ ಗುರುರಾಜಾಚಾರ್ಯ ಇವರನ್ನು ಕೂಡ ನಾನು ಅದಕ್ಕೆ ಕೇಳಿದ್ದೆ. ಆ ಸಂಪ್ರದಾಯ ನಮ್ಮಲ್ಲಿ ಬಂದಿಲ್ಲ. ಅದರಿಂದ ನಾವು ಅದನ್ನ ಹಚ್ಕೊಳ್ಳೋದಿಲ್ಲ. ಒಂದ್ ವೇಳೆ ಯಾರಾದರೂ ಕೂಡ ಆ ಸಂಪ್ರದಾಯವನ್ನು ಮುರಿದು ಹಚ್ಕೊಂಡ್ರು ಅದೇನಷ್ಟು ದೊಡ್ಡ ವಿಷಯ ಅಲ್ಲ. ಹೀಗೆ ಅನೇಕ ಸಂಪ್ರದಾಯಗಳು, ಅನೇಕ ಮಠಗಳು, ಮತ್ತೆ ಘಟ್ಟದ ಮೇಲೆ, ಘಟ್ಟದ ಕೆಳಗೆ ಅಲ್ಲೂ ಕೂಡ ಮಠಗಳ ಪ್ರಭೇದ, ಮತ್ತೆ ಮನೆತನಗಳ ಪ್ರಭೇದ, ಹೀಗೆ ಅನೇಕ ಸಂಪ್ರದಾಯ ಭೇದಗಳಿಗೆ ಕಾರಣ ಆಗ್ತದೆ. ಹಾಗಿರುವುದರಿಂದ ಹೇಗೆ ಹಚ್ಚಿಕೊಳ್ಳಬೇಕು ಅಂತ ಅನ್ನೋದನ್ನೆಲ್ಲ ಹೆಚ್ಚು ಇಲ್ಲಿ ನಾನು ತಿಳಿಸೋದಿಲ್ಲ. ಅನೇಕ ಜನ ಹಿರಿಯ ವಿದ್ವಾಂಸರಾದವರು ಅದಕ್ಕೆ ಪುಸ್ತಕಗಳನ್ನು ಬರೆದೇ ಇದ್ದಾರೆ. ಅದನ್ನೆಲ್ಲ ನಾವು ಗಮನಿಸಿ ನೋಡಬಹುದು. ಅದರ ಕುರಿತಾದಂತಹ ಮಂತ್ರಗಳ ಅರ್ಥಾನುಸಂಧಾನ ಮಾತ್ರ ನನಗೆ ಬಹಳ ಮಹತ್ವದ್ದಾಗಿ ಕಾಣಿಸ್ತದೆ. ಅದನ್ನೇ ನಾನು ತಮ್ಮೆದುರಿಗೆ ಹಂಚಿಕೊಳ್ತೇನೆ. ಸುದರ್ಶನ ಅಂತ ಆ ಚಕ್ರದ ಹೆಸರದು. ಸುದರ್ಶನ ಅಂದ್ರೆ ಸುಂದರವಾದಂತಹ ದರ್ಶನವುಳ್ಳದ್ದು ಅಂತ ಅದರ ಅರ್ಥ. ಮಹಾಜ್ವಾಲ, ಅತ್ಯಂತ ಪ್ರಕಾಶಮಾನನಾದವನೇ. ಕೋಟಿ ಸೂರ್ಯ ಸಮಪ್ರಭ. ಮಹಾಜ್ವಾಲ ಅಂದ್ರೆ ಅನೇಕ ಜ್ವಾಲೆಗಳುಳ್ಳವನು. ಕೋಟಿ ಸೂರ್ಯ ಸಮಪ್ರಭ, ಅನೇಕ ಕೋಟಿ ಸೂರ್ಯಗಳಿಗೆ ಸಮಾನವಾದಂತಹ ಕಾಂತಿ ಇದ್ದವನು. ಅಜ್ಞಾನಾಂಧಸ್ಯ, ನಾನು ಅಜ್ಞಾನದಿಂದ ಅಂಧನಾಗಿದ್ದೇನೆ. ನನಗೆ ನೀನು ನಿತ್ಯಂ ವಿಷ್ಣುವರ ಮಾರ್ಗಂ ಪ್ರದರ್ಶಯ, ಯಾವತ್ತೂ ಕೂಡ ಭಗವಂತನ ಮಾರ್ಗವನ್ನು ತೋರಿಸು ಅಂತ ಅಲ್ಲಿ ಕೇಳುವುದರ ಅರ್ಥ. ಈ ಸುದರ್ಶನ ಅಂತ ಏನು ಚಕ್ರವನ್ನ ಭಗವಂತ ಕೈಯಲ್ಲಿ ಹಿಡಿದಿರ್ತಾನೆ, ಚಕ್ರ, ಶಂಖ, ಗದ, ಪದ್ಮ ಮೊದಲಾದ ಆಯುಧಗಳನ್ನ, ಅವೆಲ್ಲವನ್ನೂ ಕೂಡ ನಮ್ಮ ಶರೀರದಲ್ಲಿ ಧರಿಸಿಕೊಳ್ಳುವುದು ಈ ಮುದ್ರಾಧಾರಣೆಯ ಒಂದು ಪದ್ಧತಿ. ಆ ಸುದರ್ಶನ ಅನ್ನೋದಕ್ಕೆ ಅನೇಕ ದೇವತೆಗಳು ಅಭಿಮಾನಿಗಳಾಗಿದ್ದಾರೆ. ನಾವು ಅದನ್ನೆಲ್ಲ ನೋಡಿಯೇ ಇದ್ದೇವೆ, ಇಲ್ಲ ಅಂತಲ್ಲ. ಕೊನೆಗೆ ಭಗವಂತನೇ ಮುಖ್ಯವಾಗಿ ಆ ಸುದರ್ಶನ ಅನ್ನೋ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಋತು ಸುದರ್ಶನ ಕಾಲ ಎಂಬ ವಿಷ್ಣು ಸಹಸ್ರನಾಮದಲ್ಲಿ
ಆತನಿಗೇನೆ ಸುದರ್ಶನ ಅಂತ ಹೀಗೆ ಒಂದು ಹೆಸರು ಕೇಳಿ ಬರ್ತದೆ. ಅಲ್ಲಿ ಸುದರ್ಶನ ಅಂದ್ರೆ ಶ್ರೇಷ್ಠವಾದಂತಹ ದರ್ಶನ ಉಳ್ಳವನು, ಸುಂದರವಾದಂತಹ ಆಕಾರ ಉಳ್ಳವನು ಅಂತ ಒಂದರ್ಥ. ಮತ್ತೆ ದರ್ಶನ ಅನ್ನೋ ಶಬ್ದಕ್ಕೆ ನಮಗೆ ಅರ್ಥ ಗೊತ್ತಿದ್ದೇ ಇದೆ. ಆ ದರ್ಶನವೇ ತಾತ್ವಿಕ ದೃಷ್ಟಿಕೋನ ಅಂತ ಒಂದು ತಾತ್ವಿಕ ದೃಷ್ಟಿಕೋನ ಉಳ್ಳವನು ಸುದರ್ಶನ. ನಮಗೆ ತಾತ್ವಿಕ ದೃಷ್ಟಿಕೋನವನ್ನು ಕೊಡುವಂಥವನು. ನಾನು ಅಜ್ಞಾನದಿಂದ ಅಂಧನಾಗಿದ್ದೇನೆ, ನನ್ನ ಹೊರಗಣ್ಣನ್ನು ಮಾತ್ರ ತೆರೆಸುವುದಲ್ಲ, ಒಳಗಣ್ಣನ್ನು ಕೂಡ ಈ ಸುದರ್ಶನ ತೆರೆಸಬೇಕು ಅಂತ ಅದರ ತಾತ್ಪರ್ಯ. ಈ ನಾರಾಯಣ ವರ್ಮದಲ್ಲಿ ಯಥಾಹಿ ಭಗವಾನೇವ ವಸ್ತುತ ಸದಸತ್ಯೇತ ಸತ್ಯೇ ನಾನೇನ ಸರ್ವೇ ಯಾಂತು ನಾಶಂ ಉಪದ್ರವಾಹ. ಭಗವಂತನೇ ಈ ಸದಸದಾತ್ಮಕವಾದಂತಹ ಜಗತ್ತಿನ ರೂಪದಲ್ಲಿ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ ಅಂತ ಕೇಳಿ ಬರ್ತದೆ. ಚರಾಚರಾತ್ಮಕವಾದಂತಹ ಜಗತ್ತೆಲ್ಲವೂ ಕೂಡ ಭಗವಂತನ ಪ್ರತ್ಯೇಕವಾಗಿದೆ. ಅದಷ್ಟೇ ಅಲ್ಲ, ಭಗವಂತ ತಾನು ಏನು ಆಯುಧ ಇತ್ಯಾದಿಗಳನ್ನು ಧರಿಸಿದ್ದಾನೆ, ಆ ಆಯುಧಾದಿಗಳ ರೂಪದಿಂದಲೂ ಕೂಡ ಅವನೇ ಇದ್ದಾನೆ ಅನ್ನುವಂತಹ ಒಂದು ವರ್ಣನ ಅಲ್ಲಿ ಕೇಳಿ ಬರ್ತದೆ. ಅದಕ್ಕಾಗಿ ಸುದರ್ಶನ ಇತ್ಯಾದಿ ರೂಪದಿಂದ ಆ ಭಗವಂತನೇ ಇದ್ದಾನೆ ಅಂತ ನಾವು ಅನುಸಂಧಾನ ಮಾಡ್ಕೊಳ್ಬೇಕು. ಯಥೈಕಾತ್ಮಾನುಭಾವೇನ ವಿಕಲ್ಪರಹಿತ ಸ್ವಯಂ ಭೂಷಣಾಯುಧ ಲಿಂಗಾಖ್ಯಾಹ ಧತ್ತೇ ಶಕ್ತಿ ಸ್ವಮಾಯಯ ಅಂತ ನಾರಾಯಣ ವರ್ಮದಲ್ಲಿ ಆ ಶ್ಲೋಕ. ತೇನೇವ ಸತ್ಯಮಾನೇನ ಸರ್ವಜ್ಞೋ ಭಗವಾನ್ ಹರಿಃ ಪಾತು ಸರ್ವೈಃ ಸ್ವರೂಪೈರ್ನಃ ಸದಾ ಸರ್ವತ್ರ ಸರ್ವಗಃ. ವಿಕಲ್ಪರಹಿತ ಭಗವಂತನಿಗೆ ತನ್ನ ರೂಪಗಳಲ್ಲಿ ಯಾವುದೇ ಭೇದ ಇಲ್ಲ. ಭೇದ ಇಲ್ಲದೆ ಹೋದ್ರೂ ಕೂಡ ಆತ ತಾನೇ ತನ್ನ ಆಭರಣವಾಗಿ, ತಾನೇ ತನ್ನ ಆಯುಧವಾಗಿ, ತಾನೇ ತನ್ನ ಲಕ್ಷಣಗಳಾಗಿ, ಅನೇಕ ಲಾಂಛನಗಳಾಗಿ ತನ್ನ ಮಾಯೆಯಿಂದ ಈ ರೂಪಗಳನ್ನೆಲ್ಲ ಧರಿಸಿದ್ದಾನೆ ಅಂತ ಅಲ್ಲಿ ವರ್ಣನೆ ಇದೆ. ಹೀಗೆ ತೇನೇವ ಸತ್ಯಮಾನೇನ, ಇದೊಂದು ಅದ್ಭುತವಾದಂತಹ ಸತ್ಯ. ಭಗವಂತನೇ ಚರಾಚರಾತ್ಮಕ ವಸ್ತುಗಳಲ್ಲಿ ಅಂತರ್ಗತನಾಗಿದ್ದಾನೆ ಅಂತನ್ನುವುದೊಂದು ಸತ್ಯ. ಅದು ಹಿಂದಿನ ಶ್ಲೋಕದಲ್ಲಿ ಹಾಗೆ ಬಂದಿದೆ. ಸತ್ತು ಅಸತ್ಯ. ಸತ್ತು ಅಂದ್ರೆ ಪೃಥ್ವಿ ಅತ್ತು ತೇಜಸ್ಸು, ಅಸತ್ ಅಂದ್ರೆ ಆಕಾಶವಾಯುಗಳು. ಅವುಗಳ ಒಳಗೆ ಭಗವಂತನೇ ಅಂತರ್ಯಾಮಿಯಾಗಿದ್ದಾನೆ. ಯಥಾಹಿ ಭಗವಾನೇವ ವಸ್ತುತಃ ಸದಸತ್ಯಯತ್ ಸತ್ಯೇನ ಅನೇನ. ಈ ಒಂದು ದೊಡ್ಡ ಸತ್ಯವನ್ನು ನಾನು ಮನವರಿಕೆ ಮಾಡಿಕೊಂಡಿದ್ರಿಂದ ನನ್ನ ಎಲ್ಲ ಉಪದ್ರವಗಳು ಪರಿಹಾರ ಕಾಣಲಿ ಅಂತ ಹಿಂದಿನ ಶ್ಲೋಕದಲ್ಲಿದೆ. ಇಲ್ಲಿಯೂ ಹಾಗೇ ಇದೆ. ತೇನೇವ ಸತ್ಯಮಾನೇನ, ಭಗವಂತನೇ ತನ್ನ ಆಯುಧಾದಿ ರೂಪಗಳಿಂದ ಇದ್ದಾನೆ, ಆಯುಧಗಳ ರೂಪದಿಂದ, ಭೂಷಣಗಳ ರೂಪದಿಂದ ಇದ್ದಾನೆ. ಬೇರೆಯವರು ಕೂಡ ಅದಕ್ಕೆ ಅಭಿಮಾನಿಗಳಾಗಿದ್ದಾರೆ, ಇಲ್ಲ ಅಂತಲ್ಲ. ಅವರೊಳಗೆ ಸುದರ್ಶನ ಚಕ್ರದ ಒಳಗೆ ಸುದರ್ಶನ ಎಂಬ ಹೆಸರಿನಿಂದ ಭಗವಂತನೇ ಇದ್ದಾನೆ. ತನ್ನ ದಿವ್ಯವಾದಂತಹ ಜ್ಞಾನದಿಂದ ಆತ ನಮ್ಮ ಅಜ್ಞಾನವನ್ನ ಕಳೆದು ಸುಜ್ಞಾನವನ್ನು ಕೊಡಬೇಕಾದವನು ಅಂತ ಹೀಗೆ ಅವನನ್ನ ಪ್ರಾರ್ಥನೆ ಮಾಡಬೇಕು. ತೇನೈವ ಸತ್ಯಮಾನೇನ ಸರ್ವಜ್ಞ ಭಗವಾನ್ ಹರಿ. ಅಲ್ಲಿ ಸರ್ವಜ್ಞ ಅಂತ ಶಬ್ದವೇ ಇದೆ. ಸರ್ವಜ್ಞನಾದಂತಹ ಭಗವಂತ ಹರಿ ಪಾತು ಸರ್ವೈಹಿ ಸ್ವರೂಪೈಹಿ ನಃ, ಮತ್ಸ್ಯಕೂರ್ಮಾದಿ ರೂಪಗಳಿಂದ ಮಾತ್ರ ಅಲ್ಲ, ಸುದರ್ಶನ, ಪಾಂಚಜನ್ಯ, ಗದ ಮೊದಲಾದ ರೂಪಗಳಿಂದಲೂ ಕೂಡ ಅವನೇ ನಮ್ಮನ್ನ ಕಾಪಾಡಬೇಕು. ಸದಾ ಸರ್ವತ್ರ ಸರ್ವಗಃ ಅಂತ ಹೀಗೆ ಅವನ ಬಗ್ಗೆ ವರ್ಣನೆ ಕೇಳಿ ಬರ್ತದೆ. ಪವಮಾನ ಸೂಕ್ತದಲ್ಲಿ ಹೀಗೊಂದು ಮಂತ್ರ ಇದೆ. ನಮಸ್ವಾಯುಧಾಯ ಚ, ರುದ್ರಾಧ್ಯಾಯದಲ್ಲೂ ಇದೆ, ಮತ್ತೆ ಪವಮಾನ ಸೂಕ್ತದಲ್ಲೂ ಕೂಡ ಇದೆ. ಸ್ವಾಯುಧಾಯ, ತನ್ನದೇ ಆದಂತಹ ಆಯುಧಗಳನ್ನು ಧರಿಸಿದವನು. ತನ್ನ ಆಯುಧಗಳನ್ನು ಧರಿಸಿದವನು ಅಂತಂದ್ರೆ ಸ್ವಸ್ವರೂಪವಾದಂತಹ ಆಯುಧಗಳನ್ನು ಧರಿಸಿದವನು ಅಂತ ಇನ್ನೊಂದು ಅರ್ಥ. ಅದು ಈ ನಾರಾಯಣ ವರ್ಮದ ಒಂದು ಉಲ್ಲೇಖಕ್ಕೂ ಕೂಡ ಹೊಂದುತ್ತದೆ. ಸ್ವಾಯುಧಸ್ಯ ತೇ ಸತೋ ಭುವಾನಸ್ಯ ಪತೇ ವಯಂ ಇಂದೋ ಸಖಿತ್ವಮುಷ್ಣಸಿ ಅಂತ ಇದು ಇದು ಪವಮಾನ ಸೂಕ್ತದಲ್ಲಿ ನಮಗೆ ಕಾಣಿಸುವಂತ ಮಂತ್ರ. ಸ್ವಾಯುಧಸ್ಯ, ತನ್ನ ಆಯುಧವನ್ನು ಹಿಡ್ಕೊಂಡಂಥವನು, ಮತ್ತೆ ಸ್ವಸ್ವರೂಪವಾದಂತಹ ಆಯುಧವನ್ನು ಹಿಡ್ಕೊಂಡಂಥವನು. ಭುವನಸ್ಯ ಪತೆ, ಈ ಜಗತ್ತಿನ ಪತಿಯಾದವನು ನೀನು. ಭುವನಸ್ಯ ಪತೆ ವಯಂ ಇಂದೋ ಸಖಿತ್ವಮುಷ್ಣಸಿ, ನಾವು ನಿನ್ನ ಒಂದು ಸ್ನೇಹಕ್ಕಾಗಿ ಹಂಬಲಿಸ್ತಾ ಇದ್ದೇವೆ ಅಂತ ಅಲ್ಲಿ ವರ್ಣನೆ ಇದೆ. ಭಗವಂತ ರಾಮ, ಕೃಷ್ಣ ಇತ್ಯಾದಿ ಅವತಾರಗಳನ್ನು ಮಾಡಿದಾಗ ಕೆಲವು ಬಾರಿ
ಭೌತಿಕವಾದಂತಹ ಪಠ್ಯ ಪೀತಾಂಬರಗಳನ್ನ, ಆಭರಣಗಳನ್ನ ಅಥವಾ ಆಯುಧಗಳನ್ನ ಧರಿಸುವುದಿಲ್ಲ ಅಂತಲ್ಲ. ಆದರೂ ಮೂಲ ರೂಪದಲ್ಲಿ ವಿಶೇಷತಃ ಆತ ಸ್ವಸ್ವರೂಪವಾದಂತಹ ಆಯುಧಗಳನ್ನೇ ಧರಿಸಿರ್ತಾನೆ. ಹಿಂದೆ ಅದ್ರ ಬಗ್ಗೆ ಒಂದೆರಡು ಬಾರಿ ನಾವು ವಿಮರ್ಶಾಪೂರ್ವಕವಾಗಿ ನೋಡಿದ್ದೆವು. ವೈಕುಂಠ ಲೋಕದಲ್ಲಿ ಭಗವಂತನ ಸ್ವರೂಪವೇ ಆದಂತಹ ಆಯುಧಗಳು ಇರ್ತವೆ, ಆಭರಣಗಳು ಇರ್ತವೆ. ಮತ್ತೆ ಆ ಶುದ್ಧ ಸತ್ವಾತ್ಮಕವಾದಂತಹ ಆಭರಣಗಳು, ಆಯುಧಗಳು ಕೂಡ ಇರ್ತವೆ. ಸತ್ವ ರಜಸ್ ತಮಸ್ ಅಂತ ಪ್ರಕೃತಿಯ 3 ಭಾಗಗಳೇನಿವೆ, ಅದರಲ್ಲಿ ಶುದ್ಧ ಸತ್ವಾತ್ಮಕವಾದಂತಹ ಕೆಲವು ವಸ್ತುಗಳು ಆ ಮೋಕ್ಷದಲ್ಲಿ ಮುಕ್ತ ಜೀವರು ಮೊದಲಾದವರ ಉಪಭೋಗಕ್ಕೆ ಸಿಗ್ತವೆ. ಅಂತಹ ಶುದ್ಧ ಸತ್ವಾತ್ಮಕವಾದಂತಹ ವಸ್ತುಗಳನ್ನು ಕೂಡ ಆತ ಧರಿಸಬಹುದು. ಅವತಾರದಲ್ಲಿ ಬಂದಾಗ ಭೌತಿಕವಾದಂತಹ ವಸ್ತುಗಳನ್ನು ಕೂಡ ಆತ ಧರಿಸಬಹುದು ಅಂತ ನಾವು ತಿಳಿದುಕೊಳ್ಬೇಕು. ಈ ನಾರಾಯಣ ವರ್ಮದ 31, 32, 33 ಶ್ಲೋಕಗಳನ್ನು ನಾವು ನೋಡಿದೆವು. ಯಥಾಹಿ ಭಗವಾನೇವ ಅನ್ನುವ ಶ್ಲೋಕ, ಯಥೈಕಾತ್ಮ್ಯಾನುಭಾವೇನ ಅನ್ನುವ ಶ್ಲೋಕ. ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಹೀಗೆ ಅಭಿಪ್ರಾಯವನ್ನ ವಿವರಿಸಿದೆ. ಸತತಂ ನಿಯಾಮಕತೆಯ ಸತತ ರೂಪ ಹೇಗೆ ಅವನು ಸತ ಅಸತ್ ಎರಡಕ್ಕೂ ಕೂಡ ನಿಯಾಮಕನಾಗಿದ್ದಾನೆ. ಸತ್ಯವಾನಿ ನಾಮದೇವ ಕಾಪಿ ಚತುರ್ಭುಜನಾದಂತಹ ಭಗವಂತ ನನ್ನನ್ನು ಕಾಪಾಡಬೇಕು. ಹೇಗೆಂದ್ರೆ ಅನೇನ ಸತ್ಯ, ಈ ಒಂದು ಸತ್ಯವನ್ನು ನಾನು ಮನವರಿಕೆ ಮಾಡ್ಕೊಂಡಿದ್ದೇನೆ. ಭಗವಂತ ಈ ಜಗತ್ತಿನಿಂದ ಅಭಿನ್ನನಲ್ಲ, ಆದರೆ ಆ ಜಗತ್ತಿನ ಒಳಗೆ ಅಂಥದೇ ರೂಪದಿಂದ ಆತ ಇದ್ದಾನೆ. ಜಗತ್ತು ಪ್ರಾಕೃತ, ಆದರೆ ಅದರೊಳಗೆ ಅದೇ ಶಬ್ದದಿಂದ ಕಲಿಸಿಕೊಂಡು ಅಪ್ರಾಕೃತವಾದ ರೂಪದಿಂದ ಆತ ಇದ್ದಾನೆ. ಚಕ್ರದಲ್ಲಿ ಚಕ್ರ ಎಂಬ ರೂಪದಿಂದ, ಶಂಖದಲ್ಲಿ ಶಂಖ ಎಂಬ ರೂಪದಿಂದ ಇದ್ದಾನೆ. ಏಕೈವ ಭಗವದ್ಭೂಷ ಹೇತು ಭವೇತ್ ಸ್ವಯಃ ಸಪ್ತಚಕ್ರಸ್ವರೂಪೇಣ ಸ್ವಯಮೇವ ವ್ಯವಸ್ಥಿತಃ ಸತ್ಯೇನಾನೇನ ದೇವಃ ಕಾಪಿ ಸರ್ವೇಶ್ವರ ಭವತಿ. ಇದೆಲ್ಲ ಭಾಗವತ ತಾತ್ಪರ್ಯ ಶ್ಲೋಕಗಳು. ಆ ಭಾಗವತದ ನಾರಾಯಣ ವರ್ಮದ ಒಂದು ಅರ್ಥವನ್ನ ವರ್ಣನೆ ಮಾಡುವಂತ ಶ್ಲೋಕಗಳು. ಸರ್ವೋತ್ತಮನಾದಂಥ ವಿಷ್ಣು ಭೂಷಣಗಳು, ಅವರ ಆಭರಣಗಳು, ಆಯುಧಗಳು, ಭುಜಗಳು ಆಯಾ ರೂಪದಿಂದ ತಾನೇ ಇದ್ದಾನೆ. ಮತ್ತು ಅವುಗಳಲ್ಲಿ ಅಂತ ಒಂದು ಶಕ್ತಿ ಬಂದಿರುವುದು, ಅದ್ಭುತವಾದ ಶಕ್ತಿ ಬಂದಿರುವುದು ಅವನಿಂದಲೇ ಆಗಿದೆ. ಅದಕ್ಕಾಗಿ ಭಗವಂತನಿಗೆ ಶಕ್ತಿ ಅಂತ ಎಲ್ಲ ಕಡೆ ಭಗವಂತ ಹೇಗಿದ್ದಾನೆ ಅಂದ್ರೆ ತತ್ರ ಸ್ಥಿತಿಯ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಅಂತ. ಗಡಿಗೆಯಲ್ಲಿ ಗಡಿಗೆ ಎಂದು ರೂಪದಿಂದಿದ್ದಾನೆ, ನೀರಿನಲ್ಲಿ ನೀರಿನ ರೂಪದಿಂದಿದ್ದಾನೆ. ಅಲ್ಲಲ್ಲಿ ಆಯಾ ಜಡವಸ್ತುಗಳಲ್ಲಿ ಆ ಒಂದು ಶಕ್ತಿ ಬಂದಿರುವುದು ಅವನಿಂದಲೇ ಆಗಿದೆ. ಶಕ್ತಿತ್ವ ಶಕ್ತಿಶಕ್ತಿತ್ವ ಶಕ್ತಿ ಶಬ್ದವನ್ನು ಹೋಗ್ತದೆ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಹೇಳ್ತಾರೆ. ಮುಖ್ಯವಾದಂತಹ ಶಕ್ತಿ, ಶಕ್ತಿ ಶಬ್ದಕ್ಕೆ ಮುಖ್ಯ ವಾಕ್ಯ ಆ ಭಗವಂತನ ಶಕ್ತಿಯೇ ಆಗಿದೆ. ಹೀಗೆ ಭಗವಂತ ಚಕ್ರದಲ್ಲಿ ಚಕ್ರವೆಂಬ ಹೆಸರಿನಿಂದ ಅಪ್ರಾಕೃತ ರೂಪದಿಂದಿದ್ದಾನೆ. ಚಕ್ರ ಪ್ರಾಕೃತವಾಗಿರಬಹುದು, ಅದರೊಳಗೆ ಇವನು ಅಪ್ರಾಕೃತನಾಗಿದ್ದಾನೆ. ಅಪ್ರಾಕೃತನಾಗಿದ್ದು ಆ ಚಕ್ರಕ್ಕೆ ಅಂತ ಒಂದು ಕೆಲಸವನ್ನು ಮಾಡುವಂಥ ವಿಶಿಷ್ಟವಾದ ಶಕ್ತಿಯನ್ನ ಕೊಟ್ಟಿದ್ದಾನೆ. ಮತ್ತು ಈ ತಾತ್ಪರ್ಯ ನಿರ್ಣಯದಲ್ಲಿ ಶ್ಲೋಕ ಇತ್ಯಾದಿಗಳಿಂದ ಆರಂಭಿಸಿ ಅದಕ್ಕೆ ಯಾವ್ಯಾವ ದೇವತೆಗಳು ಅಭಿಮಾನಿಗಳಾಗಿದ್ದಾರೆ ಅಂತನ್ನೋದನ್ನು ಕೂಡ ಪ್ರದ್ಯುಮ್ನತಾನಾಥ ಪ್ರದ್ಯುಮ್ನ ನಾಮ ಅಥವಾ ಕುಂದಿರೇಶ ಸ್ಕಂದತಾನಾಥ ಚಕ್ರತಾನಾಥ. ಪ್ರದ್ಯುಮ್ನ ಕೃಷ್ಣನಿಂದ ರುಕ್ಮಿಣಿಯಲ್ಲಿ ಜನಿಸಿದ, ಶಿವನಿಂದ ಜನಿಸಿ ಸ್ಕಂದ ಅಂತ ಕರೆಸ್ಕೊಂಡಿದ್ದಾನೆ, ಒಬ್ಬನೇ ಆಗಿದ್ದಾನೆ. ಅವನೇ ಸತ್ಯದ ಅಭಿಮಾನಿಯಾಗಿದ್ದಾನೆ. ಪೂರ್ವಂ ಹರೇಶ್ಚ ಕ್ರಮಭೂತಿ ದುರ್ಗ ಸಮಸ್ಥಿತ ಶ್ರೀಪ್ರಿಯಾಂಬುವಂತೆ ಸತ್ಯಾತ್ಮಕ ಶಂಖನಕೋ ವ್ಯವಸ್ಥಾ ಭೂರ್ನಾಮಕ ಪದ್ಮವಧು ರೋಹಿ. ಈ ಚಕ್ರಕ್ಕೆ ಅಭಿಮಾನಿ ಪ್ರದ್ಯುಮ್ನಾಗಿದ್ದಾನೆ, ಕಾಮ ಆಗಿದ್ದಾನೆ.
ನಮಗೆ ಪ್ರಶ್ನೆ ಬರ್ತದೆ. ಭಗವಂತ ಪ್ರಳಯ ಕಾಲದಲ್ಲೂ ಇದ್ದಾನೆ. ಆ ಪ್ರಳಯ ಕಾಲದಲ್ಲಿ ಈ ಮನ್ಮಥ ಪ್ರದ್ಯುಮ್ನ ಮೊದಲಾದವರಿಗೆ ಯಾವುದೇ ಶರೀರ ಇರೋದಿಲ್ಲ. ಅವರು ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾನೂ ಕೂಡ ಇರೋದಿಲ್ಲ. ಆಗ ಚಕ್ರಕ್ಕೆ ಅಭಿಮಾನಿ ಯಾರಾಗಿದ್ರು? ಅವಳೇ ದುರ್ಗಾದೇವಿ ಚಕ್ರದ ಅಭಿಮಾನಿಯಾಗಿತ್ತು. ಸತ್ಯಾಭಿಮಾನಿಯಾದಂತಹ ಶ್ರೀದೇವಿ ಶಂಖದ ಅಭಿಮಾನಿಯಾಗಿತ್ತು. ರಜೋಗುಣದ ಅಭಿಮಾನಿಯಾದಂತಹ ಭೂದೇವಿ ಪದ್ಮದ ಅಭಿಮಾನಿಯಾಗಿತ್ತು. ಮೂಲತಃ ಪರಮಾತ್ಮನಿಗೆ ಅನಿತರ ಸಾಧಾರಣವಾದಂತಹ ಸೇವೆಯನ್ನ ಮಾಡ್ತಕ್ಕಂಥವಳು ಅವಳೇ ಆಗಿದ್ದಾಳೆ. ಅವಳ ಬಳಿಕ ಈ ಪ್ರದ್ಯುಮ್ನ ಮೊದಲಾದವರು ಚಕ್ರ, ಶಂಖ ಇತ್ಯಾದಿಗಳಿಗೆ ಅಭಿಮಾನಿಗಳಾಗ್ತಾರೆ ಅಂತ ನಾವು ತಿಳ್ಕೊಳ್ಬಹುದು. ಗದಾತು ವಾಯು ಬಲ ಸಂವಿಧಾತ್ಮ, ಬಲರೂಪನಾದಂತಹ ಬಲಜ್ಞಾನದ ಅಭಿಮಾನಿಯಾದಂತಹ ವಾಯು ಗದೆಗೆ ಅಭಿಮಾನಿಯಾಗಿದ್ದಾನೆ. ವಿದ್ಯಾ ಅಂತ ಪ್ರಸಿದ್ಧರಾದಂತಹ ರಮಾದೇವಿ ಮತ್ತೆ ಸರಸ್ವತಿ ದೇವಿ ಅವರಿಬ್ಬರೂ ಕೂಡ ವ್ಯಾಖ್ಯಾನದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇದೆ. ಅದೇನೇ ಇದೆ, ಭಗವಂತನ ಶಾಂತ ಧನಸ್ಸಿಗೆ ಅಭಿಮಾನಿಯರಾಗಿದ್ದಾರೆ. ದುರ್ಗಾರೂಪರಾದಂತಹ ರಮಾದೇವಿಯೇ ಖಡ್ಗಕ್ಕೂ ಕೂಡ ಅಭಿಮಾನಿಯಾಗಿದ್ದಾರೆ. ದುರ್ಗಾದೇವಿಯ ಆ ರೂಪವೇ ಚರ್ಮ, ಅಂದ್ರೆ ಭಗವಂತನ ಕೈಯಲ್ಲಿ ಏನು ಖಡ್ಗ ಇರ್ತದಲ್ಲ, ಈ ಖಡ್ಗ ಅಂತ ಢಾಲ್ ಇರ್ತದೆ. ಖಡ್ಗದ ಜೊತೆಗೆ ಒಂದು ಢಾಲ್ ಇರ್ತದೆ. ಆ ಢಾಲು ಅಂದ್ರೆ ಇನ್ನೊಬ್ಬರ ಶತ್ರುಗಳ ಆಕ್ರಮಣವನ್ನ ಹಿಮ್ಮೆಟ್ಟಿಸಬಲ್ಲಂತಹ ಒಂದು ಉಪಕರಣ. ಕೆಲವು ಬಾರಿ ಅದನ್ನು ಲೋಹದಿಂದ ಮಾಡಿರ್ತಾರೆ, ಕೆಲವು ಬಾರಿ ಅತ್ಯಂತ ದಪ್ಪದ ಚರ್ಮದಿಂದ ಅದನ್ನ ಮಾಡಿರ್ತಾರೆ. ದುರ್ಗಾತ್ಮಿಕ ಶೈವ ಚರ್ಮ ನಾನ್ನಿ, ಅದಕ್ಕಾಗಿ ಅದನ್ನ ಚರ್ಮ ಅಂತ ಕರೀತಾರೆ. ಆ ರಮಾದೇವಿ ಚರ್ಮಕ್ಕೂ ಕೂಡ ಅಭಿಮಾನಿಯಾಗಿದ್ದಾರೆ. ಪಂಚರೂಪನಾದಂತಹ ವಾಯುವೇ ಬಾಣದ ಅಭಿಮಾನಿ ಕೂಡ ಆಗಿದ್ದಾನೆ. ಹೀಗೆ ಇವನ್ ಸ್ಥಿತೇಶು ಪುರಾತನೇಶು ವರಾದ್ ರಥಾಂಗತ್ವಂ ಅವಾಪ ಕಾಮಃ. ಲಕ್ಷ್ಮೀದೇವಿ ರೂಪಗಳು ಚಕ್ರ ಇತ್ಯಾದಿಗಳಿಗೆ ಅಭಿಮಾನಿಯಾಗಿ ಇದ್ದೇ ಇವೆ. ಆಗಿರುವಾಗಲೇ ಈ ಮನ್ಮಥ ಮತ್ತೆ ಒಂದು ವರವನ್ನು ಪಡ್ಕೊಂಡು ಆ ಚಕ್ರಕ್ಕೆ ಅಭಿಮಾನಿಯಾದ. ಆ ಕಾಮನ ಮಗನಾಂತ ವಿರುದ್ಧ ಅವನು ಶಂಖದ ಅಭಿಮಾನಿಯಾದ. ಛಾಂದೋಗ್ಯ ಉಪನಿಷತ್ನಲ್ಲಿ ಈ ಭಗವಂತನ ಬಾಹುಗಳನ್ನ ವರ್ಣನೆ ಮಾಡುವಂತಹ ಒಂದು ಪ್ರಸಂಗ 3ನೇ ಅಧ್ಯಾಯದಲ್ಲಿ ಯಾವ್ಯಾವ ಬಾಹು ಏನೇನನ್ನು ಧರಿಸಿರ್ತದೆ ಅಂತ ಹೇಳಿ. ಅಲ್ಲಿ ಈ ಶಂಖದ ಬಗ್ಗೆ ಹೀಗೊಂದು ಉಲ್ಲೇಖ ಇದೆ. ಶಂಖೋ ಮಾನಾತ್ಮಕ ಶಂಖಸಹಿತ ದಕ್ಷಿಣಾಧರ. ಈ ಭಗವಂತನ ಬಾಹುವಿನಲ್ಲಿ ಏನೊಂದು ಶಂಖ ಇದೆ ಎಡತೋಳಿನಲ್ಲಿ. ಮಾನಂ ವೇದಾತ್ಮಕಂ, ಆ ಎಡತೋಳಿಗೆ ಮಾನ ಸಹಮಾನ ಅಂತ ಹೆಸರು. ಅದ್ಯಾಕೆ ಸಹಮಾನ ಅಂದ್ರೆ ಅದು ಮಾನ ಅಂದ್ರೆ ವೇದ. ಶಂಖವು ವೇದದ ಪ್ರತಿನಿಧಿ. ಶಂಖಸಹಿತ ದಕ್ಷಿಣಾಧರ. ಭಗವಂತನ ಒಂದು ಬಲಗಿರುವ ಕೆಳಬಾಹು ಅದು ಶಂಖವನ್ನು ಧರಿಸಿದೆ ಅಂತ ಒಂದು ರೂಪದ ಬಗ್ಗೆ ವರ್ಣನೆ ಇದೆ. ಆದ್ರಿಂದ ಶಂಖ ಅಂತನ್ನೋದು ಲಕ್ಷ್ಮೀ ಸ್ವರೂಪ, ಆ ಲಕ್ಷ್ಮಿ ಅಂತ ನೋಡು ವೇದಾಭಿಮಾನಿಯಾದವು. ಹೀಗೆ ಆ ಶಂಖದ ಬಗ್ಗೆ ನಮಗಿರ್ಬೇಕಾದಂತಹ ಒಂದು ಅನುಸಂಧಾನ. ಸುದರ್ಶನ ಅಂದ್ರೆ ಹೀಗೆ ಉತ್ತಮವಾದಂತಹ ದೃಷ್ಟಿಕೋನವನ್ನು ನಮಗೆ ಕೊಡುವಂಥವನು, ತಾತ್ವಿಕ ದೃಷ್ಟಿಕೋನವನ್ನು ಕೊಡುವವನು ಅಂತ ಅರ್ಥ. ಪಾಂಚಜನ್ಯ ನಿಜಧ್ವಾನ ಧಸ್ತಪಾದಕ ಸಂಚಯ ತ್ರಾಹಿಮಾಂ ಪಾಪಿನಂ ಘೋರ ಸಂಸಾರಾರಣವ ಪಾಪಿನಂ. ಪಾಂಚಜನ್ಯವೇ ಶಂಖವೇ ಅಂತ ಅದರ ಸ್ತೋತ್ರ. ನಮಗೆ ಪಂಚಜನ ಅಂತ ಒಬ್ಬ ರಾಕ್ಷಸ, ಆ ರಾಕ್ಷಸನ ಬಳಿ ಈ ಶಂಖ ಇತ್ತು. ಆ ಶಂಖವನ್ನ ಕೃಷ್ಣ ತೆಗೆದುಕೊಂಡು ಬಂದ. ಅದರಿಂದ ಪಾಂಚಜನ್ಯ ಅನ್ನೋ ಹೆಸರು ಬಂತು. ಹೀಗೆ ಗೊತ್ತಾಗ್ತದೆ. ಅದು ಬಿಟ್ರೆ ಒಂದು ತಾತ್ವಿಕವಾದಂತಹ ಅರ್ಥ. ಸುದರ್ಶನ ಅನ್ನೋದಕ್ಕೆ ಶ್ರೇಷ್ಠವಾದ ಜ್ಞಾನ ಇದ್ದವನು ಅಂತ ಹೇಗೆ ಅರ್ಥವೋ ಹಾಗೆ ಪಾಂಚಜನ್ಯ ಅಂತ ಅನ್ನೋದಕ್ಕೆ ಹೇಗೆ ಒಂದು ಶ್ರೇಷ್ಠವಾದಂತಹ ಅರ್ಥವನ್ನು ನಾವು ಹೇಳಬಹುದು ಅಂತ ನಮ್ಗೇನದು ತಿಳಿಯೋದಿಲ್ಲ. ಅದೊಂದು ಪ್ರಯತ್ನ ಮಾಡಬಹುದು. ಪಂಚಜನರು ಅಂದ್ರೆ
ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ ಹೀಗೆ ಭಗವಂತನ 5 ರೂಪಗಳು. ಆ 5 ರೂಪಗಳಿಗೆ ಸಂಬಂಧಪಟ್ಟವು ಲಕ್ಷ್ಮೀದೇವಿ ಕೂಡ ಆಗಿದ್ದಾಳೆ. ಅನಿರುದ್ಧನಿಗೆ ಶಾಂತಿ ಅಂತಲೂ, ಪ್ರದ್ಯುಮ್ನನಿಗೆ ಕೃತಿ ಅಂತಲೂ, ನಾರಾಯಣನಿಗೆ ಲಕ್ಷ್ಮಿ ಅಂತಲೂ, ವಾಸುದೇವನಿಗೆ ಮಾಯಾ ಅಂತಲೂ, ಸಂಕರ್ಷಣನಿಗೆ ಜಯ ಅಂತಲೂ, ಹೀಗೆ 5 ರೂಪಗಳಿಂದ ಪಂಚಜನನಾದಂತಹ ಪರಮಾತ್ಮನಿಗೆ, 5 ರೂಪವುಳ್ಳಂತಹ ಪರಮಾತ್ಮನಿಗೆ ಸಂಬಂಧಪಟ್ಟವಳಿವಳು. ಪಂಚಜನ ಅನ್ನುವ ರಾಕ್ಷಸನಿಗೆ ಸಂಬಂಧಪಟ್ಟದ್ದು ಪಾಂಚಜನ್ಯ ಶಂಖ. ಪಂಚಜನ 5 ರೂಪಗಳಿಂದ ಕೂಡಿದಂತಹ ಭಗವಂತನಿಗೆ ಸಂಬಂಧಪಟ್ಟವಳು ಇವಳು ಲಕ್ಷ್ಮಿ, ಮಾಯಾ, ಕೃತಿ, ಜಯ ಮತ್ತು ಶಾಂತಿ ಅಂತ ರೂಪವುಳ್ಳವಳು. ಆದ್ರಿಂದ ಇವಳನ್ನ ಪಾಂಚಜನ್ಯ ಅಂತ ನಾವು ಸ್ತ್ರೀಲಿಂಗದಲ್ಲಿ ಹೇಳಬಹುದು. ಇಲ್ಲಿ ಪಾಂಚಜನ್ಯ ಅಂತ ಶಂಖಕ್ಕೆ ವಿಶೇಷಣವಾಗಿ ಅದು ಪುಲ್ಲಿಂಗದಲ್ಲಿ ಬಂದಿದೆ. ಸಂಬೋಧನ ಪ್ರಥಮ ವಿಭಕ್ತಿ ಏಕವಚನ. ಅದು ಲಕ್ಷ್ಮೀದೇವಿಗೆ ನಾವು ಪಂಚಜನರಿಗೆ ಸಂಬಂಧಪಟ್ಟವಳು ಪಾಂಚಜನ್ಯ ಅಂತ ಸ್ತ್ರೀಲಿಂಗದಲ್ಲಿ ಹೇಳಬಹುದು. ಈ ಒಂದು ವಿಶ್ಲೇಷಣೆಯನ್ನು ನೀವು ಗಮನಿಸಿ ತಿಳಿಸಬೇಕು. ನಿಜಧ್ವಾನ, ತನ್ನ ಧ್ವನಿಯಿಂದ ಧ್ವಸ್ತ ಪಾತಕ ಸಂಚಯ. ಶಂಖದ ಧ್ವನಿಯನ್ನು ಯಾರು ಕೇಳ್ತಾರೆ ಅದು ವೇದದ ಧ್ವನಿಯನ್ನು ಕೇಳಿದಂತೆನೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಅದರ ವರ್ಣನೆ ಬರ್ತದೆ ಅಂತ ಹೇಳಿದೆ. ಪಾಂಚಜನ್ಯೋವ ಏಷ ಆಮ್ನಾಯ ಉದಿತಃ ಅಂತ ಒಂದು ವೇದವಾಕ್ಯನೂ ಕೂಡ ಕೇಳಿ ಬರ್ತದೆ. ಪಾಂಚಜನ್ಯ ಅಂದ್ರೆ ಅದು ಆಮ್ನಾಯವೇ, ವೇದವೇ ಅದು. ಮಾನಂ ವೇದಾತ್ಮಕಂ, ಶಂಖಃ ವೇದಾತ್ಮಕಃ, ಶಂಖವು ವೇದ ಸ್ವರೂಪವಾದದ್ದು. ಆದ್ರಿಂದ ವೇದದ ಧ್ವನಿಯನ್ನು ಕೇಳಿದಾಗ ಹೇಗೋ ಹಾಗೆ ಶಂಖದ ಧ್ವನಿಯನ್ನು ಕೇಳಿದಾಗಲೂ ಕೂಡ ಎಲ್ಲ ಪಾಪಗಳು ಪರಿಹಾರ ಕಾಣುತ್ತವೆ. ಮುಂದೆ ಘೋರ ಸಂಸಾರ ಅನ್ನುವ ಪಾತಿನಂ, ಘೋರವಾದ ಸಂಸಾರವೆಂಬ ಸಾಗರದಲ್ಲಿ ಬಿದ್ದಿರುವ ನನ್ನನ್ನು, ಪಾಪಿನಂ ಪಾಪಿಯಾದ ನನ್ನನ್ನು ತ್ರಾಹಿ ರಕ್ಷಿಸುವಂತ ಅದರರ್ಥ. ಕೆಲವೊಂದು ಪುಸ್ತಕಗಳಲ್ಲಿ ತ್ರಾಹಿಮಾಂ ಪಾಪಿನಂ ಘೋರಂ ಅಂತ ಪ್ರತ್ಯೇಕವಾಗಿ ಶಬ್ದ ಇದೆ. ಸಂಸಾರ ಅನ್ನುವ ಪಾಪಿನಂ, ಸಂಸಾರವೆಂಬ ಸಾಗರದಲ್ಲಿ ಬಿದ್ದಿರುವ ಘೋರಂ ಭಯಂಕರನಾದ, ಪಾಪಿನಂ ಪಾಪಿಯಾದ, ಭಯಂಕರ ಪಾಪಿಯಾದ ನನ್ನನ್ನು ರಕ್ಷಿಸುವಂತ. ಆ ಅರ್ಥ ತಪ್ಪೇನೂ ಅಲ್ಲ. ಆದ್ರೆ ಘೋರ ಸಂಸಾರ ಆಡುವ ಪಾಪಿನಂ ಅಂತ ಘೋರ ಅನ್ನೋದನ್ನು ಸಂಸಾರವೆಂಬ ಸಾಗರಕ್ಕೆ ವಿಶೇಷವಾಗಿ ಮಾಡಿಕೊಳ್ಳುವುದು ಹೆಚ್ಚು ಯೋಗ್ಯ. ಈ ಗದೆಯ ಕುರಿತಾಗಿ 2 ಶ್ಲೋಕಗಳು ಕೇಳಿ ಬರ್ತವೆ. ದೈತ್ಯ ಶೋಣಿತ ದಿಗ್ಧಾಂಗೆ ಕೌಮೋದಕಿ ಗದೆಯ ವರೈಹಿ ಭಿಂದಿ ಭಿಂದಿ ತಮೋಂತಸ್ಥಂ ಸಂಸಾರಾರ್ಣವ ಪಾತಿನಂ ಅಂತ ಹೀಗೊಂದು ಶ್ಲೋಕ ಕೇಳಿ ಬರ್ತದೆ. ಆ ಶ್ಲೋಕ ಸ್ವಲ್ಪ ವಿಚಿತ್ರವಾಗಿದೆ. ಇಲ್ಲಿ ಅದಕ್ಕೆ ಅರ್ಥವನ್ನೇನು ಹೇಳೋ ಪ್ರಯತ್ನ ಮಾಡೋಣ. ಕೌಮೋದಕಿ ಗದೆ, ಕೌಮೋದಕಿ ಎಂಬ ಗದೆಯೇ, ದೈತ್ಯ ಶೋಣಿತ ದಿಗ್ಧಾಂಗೆ, ನೀನು ದೈತ್ಯರ ರಕ್ತದಿಂದ ತೊಯ್ದು ಹೋದಂಥ ಶರೀರವುಳ್ಳವಳು. ವರೈಹಿ, ನೀನು ನನಗೆ ವರಗಳನ್ನು ಕೊಡಬೇಕು. ವರಗಳ ಮೂಲಕ ಅಂತಸ್ಥಂ ತಮಃ, ನನ್ನ ಒಳಗಿರುವಂತಹ ಕತ್ತಲನ್ನ ಭಿಂದಿ ಭಿಂದಿ ಪರಿಹರಿಸು ಅಂತ ಅದರ ಅರ್ಥ. ಅಲ್ಲಿ ತಮೋಂತಸ್ಥಂ ಸಂಸಾರಾರ್ಣವ ಪಾತಿನಂ, ಸಂಸಾರವೆಂಬ ಸಾಗರದಲ್ಲಿ ಬಿದ್ದಿರುವಂತಹ ನಾನು, ಅದು ನನಗೆ ವಿಶೇಷಣ ಅದು. ಮತ್ತೆ ತಮೋಂತಸ್ಥಂ, ನನ್ನೊಳಗಿರುವ ಕತ್ತಲನ್ನ ಬಗೆಹರಿಸು. ಮತ್ತೆ ನನ್ನನ್ನೇನ್ ಮಾಡ್ಬೇಕು? ಭಿಂದಿ ಭಿಂದಿ ಅಂದ್ರೆ ಕತ್ತರಿಸು ಕತ್ತರಿಸು, ನಾಶಪಡಿಸು ನಾಶಪಡಿಸು ಅಂತ 2 ಸರಿ ಹೇಳಿದಂತಾಗ್ತದೆ. ಅದು ಇರ್ಲಿ. ಆದ್ರೆ ಈ ಭಿಂದಿ ಭಿಂದಿ ಅನ್ನೋದನ್ನ ಅಂತಸ್ಥಂ ತಮಃ, ಒಳಗಿರುವ ಕತ್ತಲು ಅಂತ ಅನ್ನೋದಕ್ಕೆ ಅನ್ವಯ ಮಾಡಬಹುದು. ಸಂಸಾರ ಅನ್ನುವ ಪಾತಿನಂ, ಸಂಸಾರ ಎಂಬ ಸಾಗರದಲ್ಲಿ ಬಿದ್ದಿರುವ ನನ್ನನ್ನು ಏನ್ ಮಾಡಬೇಕು? ಅದಕ್ಕಲ್ಲಿ ಅನ್ವಯ ಕಾಣಿಸೋದಿಲ್ಲ. ಆದ್ರಿಂದ ಸಂಸಾರ ಅನ್ನುವ ಪಾತಿನಃ ಅಂತೆಲ್ಲಾದ್ರೂ ಇತ್ತೋ ಏನೋ ಪಾಠ. ಸಂಸಾರವೆಂಬ ಸಾಗರದಲ್ಲಿ ಬಿದ್ದಿರುವ ನನ್ನ ಅಂತಸ್ಥಂ ತಮಃ, ನನ್ನೊಳಗಿರುವ ಕತ್ತಲನ್ನು ಭಿಂದಿ ಭಿಂದಿ ನಾಶಪಡಿಸು ಅಂತ ಹೀಗೆ ಅದಕ್ಕೊಂದು ಅರ್ಥವನ್ನು ನಾವು ಹೇಳಬಹುದು ಅಂತ ಕಾಣಿಸ್ತದೆ. ಆದ್ರೆ ಅನೇಕ ಜನ ಹಿರಿಯ ವಿದ್ವಾಂಸರು ಬರೆದಿರುವ ಪುಸ್ತಕಗಳಲ್ಲೆಲ್ಲ ಬ್ರಹ್ಮಾಂಡ ಭುವನಾರಂಭ ಮೂಲಸ್ತಂಭೋ ಗದಾಧರ ಕೌಮೋದಕಿ ಕರೇಯಸ್ಯ ತನ್ನಮಾಮಿ ಗದಾಧರಂ ಅನ್ನುವ ಶ್ಲೋಕ ಕೇಳಿ ಬರ್ತದೆ. ಈ ಬ್ರಹ್ಮಾಂಡವೆಂಬುದೊಂದು ದೊಡ್ಡ ಭವನ. ಆ ಭವನದ ಆರಂಭ ಅಂದ್ರೆ ಅದರ ಅಡಿಪಾಯ
ನಾವು ಯಾವುದೋ ಕಟ್ಟಡವನ್ನು ಕಟ್ಟುವಾಗ ಅದಕ್ಕೆ ಪಿಲ್ಲರ್ಗಳನ್ನು ಹಾಕ್ತೇವೆ. ಹಾಗೆ ಬ್ರಹ್ಮಾಂಡವೆಂಬ ದೊಡ್ಡ ಕಟ್ಟಡವನ್ನ ನಿರ್ಮಿಸಲಿಕ್ಕಾದಂತಹ ಮೂಲ ಸ್ತಂಭವೇ ಈ ಗದಾಧರ ರೂಪಿಯಾದಂತಹ ಭಗವಂತ. ಅವನ ಕೈಯಲ್ಲಿ ಕೌಮೋದಕಿ ಎಂಬ ಗದೆ ಇದೆ. ಅಂತಹ ಗದಾಧರನನ್ನ ನಮಸ್ಕರಿಸುತ್ತೇನೆ ಅಂತ ಅದರ ಅರ್ಥ. ಕೌಮೋದಕಿ ಅನ್ನೋದಕ್ಕೆ ಬೇರೆ ಕಡೆ ನನಗೆ ಹೆಚ್ಚು ಅರ್ಥಗಳೇನು ಕಾಣಲಿಲ್ಲ. ಆದ್ರೂ ಈ ಕೋಶಗಳನ್ನೆಲ್ಲ ನೋಡಿದಾಗ ಕುಮೋದ, ಕು ಅಂದ್ರೆ ಭೂಮಿ, ಆ ಭೂಮಿಗೆ ಮೋದ ಅಂದ್ರೆ ಸಂತೋಷ. ಹೀಗೆ ಕುಮೋದಕ, ಆ ಭೂಮಿಗೆ ಸಂತೋಷವನ್ನ ಕೊಟ್ಟಂಥವನು. ಕು ಅಂದ್ರೆ ಭೂಮಿ, ಅದಕ್ಕೆ ಮೋದ ಅಂದ್ರೆ ಸಂತೋಷ, ಅದನ್ನ ಕರೋತಿ. ಕುಮೋದಕ ಅಂದ್ರೆ ಭಗವಂತ. ಆ ಕುಮೋದಕನಾದ ಭಗವಂತನಿಗೆ ಸಂಬಂಧಪಟ್ಟಂತಹ ಸಂಗತಿಯೇ ಅವನ ಆಯುಧವೇ ಈ ಕೌಮೋದಕಿ ಅಂತ ಹೀಗೆ ಒಂದು ಅರ್ಥ ಮಾಡಬಹುದು ಅಂತ ಕಾಣಿಸ್ತದೆ ಇದನ್ನು ನೋಡಿದಾಗ. ಇದ್ರ ಬಗ್ಗೆ ಶ್ರವಣ ಮಾಡಿ ತಮ್ಮ ಅಭಿಪ್ರಾಯವನ್ನ ತಿಳಿಸಬೇಕು. ಗದಾ ಅಂತ ಇದೆಯಲ್ಲ, ಆ ಕೌಮೋದಕಿ ಗದೆಗೆ ಗದಾ ಅಂತ ಕರೀತಾರೆ. ಭಗವಂತನ ಗದೆಗೆ ಕೌಮೋದಕಿ ಅಂತ ಹೆಸರು. ಗದಾ ಅನ್ನೋದೊಂದು ಆಯುಧ. ಆ ಗದಾ ಅನ್ನೋದಕ್ಕೆ ಅರ್ಥ ಏನು ಹೇಳ್ಬೋದು? ಗದ ವ್ಯಕ್ತಾವಂ ವಾಸಿ ಅಂತ ಧಾತು ಇದೆ. ಆ ಗದೆ ಅನ್ನುವುದು ಆ ಗದೆಯನ್ನು ಹಿಡಿದಂಥವನ ಪರಾಕ್ರಮವನ್ನ ಸ್ಪಷ್ಟವಾಗಿ ತಿಳಿಸುವಂಥದ್ದು. ಗದ ಧಾತುವಿಗೆ ಅಚ್ ಪ್ರತ್ಯಯ ಬಂದು ಮುಂದೆ ಟಾಪ್ ಪ್ರತ್ಯಯ ಬಂದು ಗದಾ ಅಂತ ರೂಪ ನಿಷ್ಪನ್ನವಾಗಿದೆ ಅಂತ ವರ್ಣಿಸ್ತಾರೆ. ಆದ್ರಿಂದ ಗದೆಯನ್ನ ಕೈಯಲ್ಲಿ ಆತ ಒಬ್ಬ ವ್ಯಕ್ತಿ ಹಿಡ್ಕೊಂಡಿದ್ದನ್ನು ನೋಡಿದರೆ ಅದು ಆತನ ಪರಾಕ್ರಮಕ್ಕೆ ಸೂಚಕವಾಗ್ತದೆ. ಸಾಮಾನ್ಯವಾದವರಿಗೆ ಅಂತ ಬಲವಾದಂತಹ ಗದೆಯನ್ನು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಈ ಗದಾ ಅನ್ನುವುದು ತನ್ನನ್ನು ಧರಿಸಿದವನ ಪರಾಕ್ರಮವನ್ನ ಸ್ಪಷ್ಟವಾಗಿ ಜಗತ್ತಿಗೆ ಸಾರುವುದರಿಂದ ಅದಕ್ಕೆ ಗದಾ ಅಂತ ಹೇಳ್ತಾರೆ ಅಂತ ನಾವು ತಿಳ್ಕೊಳ್ಳಬಹುದಾಗಿದೆ. ಚಕ್ರ ಮತ್ತು ಶಂಖ ಅಂತ ಅನ್ನೋದಕ್ಕೂ ಕೂಡ ಅರ್ಥಗಳನ್ನು ನೋಡೋಣ. ಕ್ರಿಯತೆಯ ಅನೇನ, ಈ ಚಕ್ರದ ಮೂಲಕವೇ ಯುದ್ಧ ನಡೆಯೋದು. ಈ ಚಕ್ರದ ಮೂಲಕವೇ ಈ ಜಗತ್ತಿನ ಎಲ್ಲ ವ್ಯವಹಾರಗಳು ಕೂಡ ನಡೆಯೋದು. ಕಾಲಚಕ್ರದ ಮೂಲಕವೇ ಜಗತ್ತಿನ ಆಗು ಹೋಗುಗಳು ನಡೆಯುವುದರಿಂದ ಕ್ರಿಯತೆ ಅನೇನ ಇತಿ ಚಕ್ರಂ. ಕ್ರಿಯ ಧಾತುವಿಗೆ ಘನ್ಯ ಪ್ರತ್ಯಯದ ಅರ್ಥದಲ್ಲಿ ಕ ಪ್ರತ್ಯಯ ಬಂದು ಅದಕ್ಕೆ ದ್ವಿತ್ವ ಬಂದು ಕ್ರಿಯ ಧಾತು ಇದೆ, ಅದು ಡಬಲ್ ಆಗ್ಬೇಕಲ್ಲ, ಅದರಿಂದ ಚಕ್ರ ಅಂತ ಆಗ್ಬೇಕಲ್ಲ. ಅದಕ್ಕಾಗಿ ಚಕ್ರಂ ಅಂತ ಹೀಗೆ ನಿಷ್ಪನ್ನ ಆಗಿದೆ ಅಂತ ಅದನ್ನ ವರ್ಣಿಸ್ತಾರೆ. ಇವೆಲ್ಲ ಈ ನಿಷ್ಪತ್ತಿಗಳೇನಿವೆ ಆಚಾರ್ಯರಿಗೆ ಸಮ್ಮತವಾದಂತಹ ನಿಷ್ಪತ್ತಿ ಅಂತ ನಾನೇನು ಹೇಳೋದಿಲ್ಲ. ಆದ್ರೂ ಆಚಾರ್ಯರು ಬೇರೆ ಕಡೆ ಎಲ್ಲಿಯಾದ್ರೂ ಈ ನಿಷ್ಪತ್ತಿಗಳನ್ನ ಹೇಳಿದ್ದು ಕಂಡು ಬಂದರೆ ಅದನ್ನೇ ಹೇಳಬಹುದು. ಅದು ಇರುವ ತನಕ, ಅದು ಸಿಗುವ ತನಕ ಇಲ್ಲಿರುವ ನಿಷ್ಪತ್ತಿಗಳನ್ನೇ ನಾವು ಕಾಣಬಹುದು ಅಂತ ಅದಕ್ಕಾಗಿ ಇದನ್ನ ಹೇಳ್ತಿದ್ದೇನೆ. ಶಂಖದ ಅರ್ಥವನ್ನ ಹೀಗೆ ಕೋಶಗಳಲ್ಲಿ ಹೇಳ್ತಾರೆ. ಹಲಾಯದ ಕೋಶದ ಅರ್ಥವನ್ನು ಹೇಳ್ತಾ ಇದ್ದೇನೆ. ಶಾಮ್ಯತಿ ಅಶುಭಂ ಅಸ್ಮಾದಿತಿ. ಯಾವುದು ಶಂಖದ ಧ್ವನಿಯನ್ನು ಕೇಳಿದ ಕೂಡಲೇ ನಮ್ಮ ಅಶುಭ, ನಮ್ಮ ಅಮಂಗಲವು ಎಲ್ಲವೂ ಕೂಡ ಹೊರಟು ಹೋಗ್ತದೋ ಅದಕ್ಕಾಗಿ ಅದರಿಂದ ಶಂಖ ಅಂತ ಹೇಳ್ತಾರೆ. ಶಮಧಾತು, ಅದಕ್ಕೆ ಖ ಪ್ರತ್ಯಯ ಬಂದಿದೆ. ಇಲ್ಲಿ ಇದೊಂದು ಶಬ್ದಕ್ಕೆ ಆಚಾರ್ಯರಿಗೆ ಸಮ್ಮತ ಆಗಬಹುದಾದಂತಹ ಒಂದು ನಿಷ್ಪತ್ತಿಯನ್ನು ಹೇಳುವಂತ ಪ್ರಯತ್ನ ಮಾಡ್ತೇನೆ. ಈ ಶಂಖ ಸ್ವರೂಪಳಾದವಳು ಲಕ್ಷ್ಮೀದೇವಿ, ಶಂಖದ ಅಭಿಮಾನಿನಿಯಾಗಿದ್ದಾಳು. ಅವಳು ಶಮಯತಿ ಮತ್ತು ಖಂ ಆನಂದ ರೂಪದಾದವಳು ಕೂಡ ಆಗಿದ್ದಾಳೆ. ಪಾಪವನ್ನು ಪರಿಹರಿಸುವಂಥವಳು. ಅವಳಿಂದ ಅಭಿಮನ್ಯಮಾನವಾದಂತಹ ಶಂಖದ ಧ್ವನಿಯನ್ನು ಕೇಳಿದ ಮಾತ್ರಕ್ಕೆ ಅಥವಾ ವೇದದ ಘೋಷವನ್ನು ಕೇಳಿದ ಮಾತ್ರಕ್ಕೆ ನಮ್ಮ ಅಶುಭ ಎಲ್ಲ ಪರಿಹಾರ ಕಾಣುತ್ತದೆ. ಅದಲ್ಲದೆ ಅವಳು ಆನಂದವನ್ನು ಕೂಡ ಕೊಡುವಂಥವಳಾಗಿದ್ದಾಳೆ. ಸ್ವಯಂ ಆನಂದ ರೂಪಳಾಗಿದ್ದಾಳೆ, ಆನಂದವನ್ನು ಕೂಡ ಕೊಡುವಂಥವಳಾಗಿದ್ದಾಳೆ. ಅದಕ್ಕಾಗಿ ಅವಳನ್ನ ಶಂಖ ಅಂತ ಹೇಳ್ತಾರೆ. ಅಲ್ಲೊಂದು ಕಡೆ ಆ ಶಂಖ ಅನ್ನುವಲ್ಲಿ ಶಂ ಮತ್ತು ಖ ಇವೆರಡಕ್ಕೂ ಕೂಡ ಒಂದು ಸಾರ್ಥಕವಾದ ನಿಷ್ಪತ್ತಿಯನ್ನು ತೋರಿಸಬಹುದು. ಆಚಾರ್ಯರಿಗೆ ಸಮ್ಮತ ಆದೀತು ಅಂತ ನಾವು ತಿಳ್ಕೊಂಡಿದ್ದೇವೆ ಅಷ್ಟೇ. ಹಾಗೆ ತತ್ಕಾಲದಲ್ಲಿ ಹೊರದದ್ದೊಂದು ಅರ್ಥ, ಚಕ್ರ ಅಂತ ಅನ್ನೋದಕ್ಕೆ ಕ್ರಿಯತೆ ಅನೇನ ಅಂತ ಕೋಶದಲ್ಲಿ ಜಗತ್ತಿನ ವ್ಯವಹಾರವು ಎಲ್ಲವೂ ಇದರಿಂದ ಮಾಡಲ್ಪಡ್ತದೆ ಅನ್ನೋ ಅರ್ಥವನ್ನು ಹೇಳಿದ್ದು ನಾವು ನೋಡಿದ್ವಿ. ಚಕ್ರ ಅನ್ನೋದಕ್ಕೂ ಕೂಡ ಆಚಾರ್ಯರಿಗೆ ಸಮ್ಮತ ಆದೀತೋ
ಆಗಬಹುದಾದಂತಹ ಒಂದು ಅರ್ಥವನ್ನ ಹೀಗೆ ಹೇಳೋ ಪ್ರಯತ್ನ ಮಾಡ್ತೇನೆ. ಚಕ ಅಂತ ಒಂದು ಧಾತು ಇದೆ, ಚಕತೃಪ್ತವು ಅಂತ. ಮತ್ತೆ ಚಕತೃಪ್ತವು ಪ್ರತಿಘಾತೇಚ ಅಂತ ಮತ್ತೊಂದು ಧಾತು ಇದೆ. ಇನ್ನೊಬ್ಬರನ್ನ ತೃಪ್ತಿಪಡಿಸುವುದು ಅಂತ ಅರ್ಥ, ತಾನು ತೃಪ್ತಿಗೊಳ್ಳುವುದು, ಇನ್ನೊಬ್ಬರನ್ನ ತೃಪ್ತಿಪಡಿಸುವುದು. ಮತ್ತೆ ಚಕತೃಪ್ತವು ಪ್ರತಿಘಾತೇಚ, ಮತ್ತೊಬ್ಬರಿಗೆ ಆಘಾತ ಮಾಡುವುದು ಅಂತ ಹೀಗೆ ಎರಡು ಅರ್ಥಗಳಿವೆ. ಆ ಎರಡು ಅರ್ಥಗಳ ಮೂಲಕ ಚಕತಿ ರಮತೇಚ ಇತಿ ಚಕ್ರಂ ಅಂತ ನಾವು ಒಂದು ನಿಷ್ಪತ್ತಿಯನ್ನು ಹೇಳಬಹುದು. ಭಗವಂತ ಸ್ವಯಂ ಆತ್ಮತೃಪ್ತನಾಗಿದ್ದಾನೆ. ಚಕತಿ ಅಂದ್ರೆ ಆತ್ಮತೃಪ್ತಿಯನ್ನು ಪಡೆದಿದ್ದಾನೆ ಅಂತ ಅರ್ಥ. ರಮಯತಿ ಚ, ಈ ಜಗತ್ತನ್ನ ಆತ ಸಂತೋಷ ಪಡಿಸ್ತಾನೆ ಕೂಡ. ಆದ್ರಿಂದ ಅವನಿಗೆ ಚಕ್ರ ಅಂತ ಶಬ್ದದಿಂದ ಅವನಿಗೆ ನಾವು ನಿಷ್ಪತ್ತಿಯನ್ನು ಹೇಳಬಹುದು. ಚಕತೃಪ್ತವು ಪ್ರತಿಘಾತೇಚ, ಆತ ಆತ್ಮತೃಪ್ತನಾಗಿದ್ದಾನೆ. ಮತ್ತೆ ಈ ಶತ್ರುಗಳಿಂದೆಲ್ಲರನ್ನು ಕೂಡ ತನ್ನ ಪ್ರತಿಘಾತದ ಮೂಲಕ, ಆಕ್ರಮಣದ ಮೂಲಕ ಸದೆ ಬಡಿತಾನೆ ಅಂತ ಇಷ್ಟ ಅರ್ಥವನ್ನ ಅದ್ರ ಬಗ್ಗೆ ನಾವು ಹೇಳಬಹುದಾಗಿದೆ. ಹೀಗೆ ಚಕ್ರ ಮತ್ತೆ ಶಂಖ ಇದೆರಡಕ್ಕೂ ಕೂಡ ಆಚಾರ್ಯ ಸಮ್ಮತವಾದಂತಹ ಅರ್ಥವನ್ನ ಸಮ್ಮತ ಆಗಬಹುದು ಅಂತ ನಾವು ತಿಳ್ಕೊಂಡಿರುವ ಅರ್ಥವನ್ನು ಹೇಳುವ ಪ್ರಯತ್ನ ಮಾಡಿದ್ದೇನೆ. ಇದ್ರ ಬಗ್ಗೆ ನೀವು ಆಲೋಚನೆ ಮಾಡಿ ಹೇಳಬೇಕು. ಗದ ಅನ್ನೋದಕ್ಕೆ ಹೆಚ್ಚಿನ ಸಮಸ್ಯೆ ಏನಿಲ್ಲ. ಗದ ಅಂತ ಧಾತುವೇ ಇರೋದ್ರಿಂದ ತನ್ನ ಪರಾಕ್ರಮವನ್ನು ಸಾರುವಂಥ, ತನ್ನನ್ನು ಹಿಡಿದಂಥ ಯೋಧನ ಪರಾಕ್ರಮವನ್ನು ಸಾರುವಂಥ ಒಂದು ದಿವ್ಯವಾದಂತಹ ಆಯುಧ ಅದು. ಮುಂದೆ ನಮಗೆ ಬರುವಂತಹ ಶಬ್ದ ಅಂದ್ರೆ ಈ ಪದ್ಮ ಅಂತ. ಸಂಸಾರ ಭಯಭೀತಾನಾಂ ಯೋಗಿನಾಂ ಅಭಯಪ್ರದಃ ಪದ್ಮಹಸ್ತೇನ ಯೋ ದೇವಃ ಯೋಗೀಶಂ ತಂ ನಮಾಮ್ಯಹಂ. ಸಂಸಾರ ಭಯಭೀತರಾದಂತಹ ಯೋಗಿಗಳಿಗೆ, ಎಲ್ಲ ಜ್ಞಾನಿಗಳಿಗೆ ಅಭಯಪ್ರದನಾಗಿದ್ದಾನೆ ಈ ಭಗವಂತ, ಈ ಯೋಗೀಶ. ಅವನು ಯೋಗಿಗಳಿಗೆ ಒಡೆಯನೂ ಕೂಡ. ಹೇಗೆ ಅಭಯ ಕೊಡ್ತಾನೆ ಅಂದ್ರೆ ಪದ್ಮಹಸ್ತೇನ, ತನ್ನ ಕೈಯಲ್ಲಿರುವಂತಹ ಪದ್ಮವನ್ನ ಅವರಿಗೆ ತೋರಿಸಿ ಅವರೆಲ್ಲರ ಭಯವನ್ನು ಕಳೀತಾನೆ. ಅಂಥ ಯೋಗೀಶನಾದ ಭಗವಂತನನ್ನು ನಾನು ನಮಸ್ಕರಿಸ್ತೇನೆ ಅಂತ ಹೀಗದ್ರ ತಾತ್ಪರ್ಯ. ಸಂಸಾರ ಭಯಭೀತಾನಾಂ ಯೋಗಿನಾಂ ಅಭಯಪ್ರದಂ ಪದ್ಮಹಸ್ತಸ್ಥಿತಂ ವಿಷ್ಣೋಃ ಪಾಹಿಮಾಂ ಸರ್ವತೋಭಯಾತ್. ಮೊದಲು ನೋಡುವ ಶ್ಲೋಕದಲ್ಲಿ ಆ ಭಗವಂತನ ಸ್ತೋತ್ರ ಇದೆ, ಇಲ್ಲಿ ಆ ಭಗವಂತನ ಕೈಯಲ್ಲಿರುವಂತಹ ಪದ್ಮದ ಸ್ತೋತ್ರ ಇದೆ. ಸಂಸಾರ ಭಯಭೀತರಾದಂತಹ ಯೋಗಿಗಳಿಗೆ ಅಭಯವನ್ನು ಕೊಡುವಂಥದ್ದು ಯಾವುದು ಅಂದ್ರೆ ವಿಷ್ಣೋಃ ಹಸ್ತಸ್ಥಿತಂ ಪದ್ಮ, ಭಗವಂತನ ಕೈಯಲ್ಲಿರುವಂತಹ ಪದ್ಮವೆಂಬ ಆಯುಧ. ಆ ಪದ್ಮವೇ ನೀನು ನನ್ನನ್ನ ಎಲ್ಲ ಭಯಗಳಿಂದಲೂ ರಕ್ಷಿಸುವಂತ ಅದರ ಪ್ರಾರ್ಥನಾ ಇದೆ. ಇಲ್ಲಿ ಎರಡರದು ಶ್ಲೋಕಗಳು ಎರಡಾದ್ರೂ ಕೂಡ ಅದರ ಅರ್ಥ ಹೆಚ್ಚು ಕಡಿಮೆ ಒಂದೇ ರೀತಿ ಆಗ್ತದೆ. ಪದ್ಮ ಅನ್ನುವುದಕ್ಕೆ ನಮಗೀಗ ಕೋಶಗಳಲ್ಲಿ ದೊರೆಯುವಂತೆ ಪದ್ಯತೆ ಅಂದ್ರೆ ಹೊಂದಲ್ಪಡುತ್ತದೆ ಅಂತ ಅರ್ಥ. ಪದ್ಮದ ಸೌಂದರ್ಯಕ್ಕೆ ಆಕೃಷ್ಟರಾಗಿ ಜನ ಅದನ್ನ ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಪದಗತವಂತ ಧಾತು, ಅದಕ್ಕೆ ಮನ್ ಅಂತ ಒಂದು ಪ್ರತ್ಯಯ ಬಂದು ಪದ್ಮ ಅಂತ ಹೀಗಾಗ್ತದೆ. ಇದು ನಮಗೆ ಕೋಶಗಳಿಂದ ದೊರೆಯುವ ಅರ್ಥ. ಆಚಾರ್ಯರು ಬೇರೆ ಬೇರೆ ಕಡೆ ಹೇಳಿರುವ ಅರ್ಥಗಳನ್ನು ಗಮನಿಸಿ ಸ್ಫೂರ್ತಿ ಪಡೆದು ಹೇಳಬಹುದಾದ ಒಂದು ಅರ್ಥ ಪದ್ಮ ಅಂದ್ರೆ ಪದ್ಯತೆ, ತಾನು ತಿಳಿಯಲ್ಪಡ್ತಾಳೆ ಅಥವಾ ಇನ್ನೊಬ್ಬರಿಗೆ ಜ್ಞಾನ ಕೊಡ್ತಾಳೆ ಈ ಲಕ್ಷ್ಮೀದೇವಿ. ಮತ್ತು ಭಗವಂತನು ಕೂಡ ತಾನು ತಿಳಿಯಲ್ಪಡ್ತಾನೆ, ಇನ್ನೊಬ್ಬರಿಗೂ ಜ್ಞಾನವನ್ನು ಕೊಡ್ತಾನೆ. ಮತ್ತೆ ಮ ಅಂದ್ರೆ ಜ್ಞಾನ ಸ್ವರೂಪನೂ ಕೂಡ ಆಗಿದ್ದಾನೆ. ತಾನೇ ಜ್ಞಾನ ಸ್ವರೂಪ. ಜ್ಞಾನ ಸ್ವರೂಪನಾದ್ರಿಂದ ಆ ಭಗವಂತ ತಾನು ತಿಳಿಯಲ್ಪಡ್ತಾನೆ ಮತ್ತೆ ಇನ್ನೊಬ್ಬರಿಗೆ ಜ್ಞಾನವನ್ನು ಕೂಡ ಕೊಡ್ತಾನೆ. ಮ ಅನ್ನುವ ಒಂದು ಕೇವಲ ಪ್ರತ್ಯಯವನ್ನು ಇಟ್ಕೊಂಡು ಅದಕ್ಕೆ ವ್ಯರ್ಥತ್ವವನ್ನು, ಪ್ರತ್ಯಯಗಳಿಗೆ ಯಾವುದೇ ಅರ್ಥ ಇಲ್ಲದಂತೆ ತಿಳ್ಕೊಳ್ಳುವ ಬದಲು ಮ ಅಂತಂದ್ರೆ ಅನೇಕ ಕಡೆ ಆಚಾರ್ಯರನ್ನು ಹೇಳಿದ್ದಾರೆ. ಮ ಅಂತಂದ್ರೆ ಅದು ಮಾನ ಅಂತ ಅರ್ಥ ಹೇಳಿದ್ದಾರೆ. ಆದ್ರಿಂದ ಆ ಮ ಅನ್ನುವುದಕ್ಕೆ ಜ್ಞಾನ ಸ್ವರೂಪ ಅನ್ನೋ ಅರ್ಥವನ್ನು ಹೇಳಿ ಅದನ್ನು ಸಾರ್ಥಕ ಪಡಿಸ್ಕೊಳ್ಳೋದು ಒಳ್ಳೆಯದು. ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮ ಕ್ಷೀರಪಿ ಚೋಚ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಪದ್ಮ ಅಂತ ಅಕಾರಾಂತವಾಗಿ ಹೇಳಿದರೆ ಅದು ಚತುರ್ಮುಖರನ್ನು ಹೇಳ್ತದೆ. ಆಕಾರ ಅಂತ ಸ್ತ್ರೀಲಿಂಗವಾಗಿ ಹೇಳಿದ್ರೆ ಅದು ಲಕ್ಷ್ಮೀದೇವಿಯನ್ನು ಹೇಳ್ತದೆ. ಪರಮಾತ್ಮನನ್ನಂತೂ ಅದು ಹೇಳಿಯೇ ಹೇಳ್ತದೆ. ಪದ್ಯತೆ ಮಾತಿಚ, ಎಲ್ಲವನ್ನೂ ತಾನು ತಿಳ್ಕೋತಾನೆ. ಮಾತಿ ಮಾಂಗ್ ಮಾನೆ, ಎಲ್ಲವನ್ನೂ ತಾನು ತಿಳ್ಕೋತಾನೆ ಜ್ಞಾನ ಸ್ವರೂಪನಾದ್ರಿಂದ. ಪದ್ಯತೆ ಇನ್ನೊಬ್ಬರಿಂದ ತಿಳಿಯಲ್ಪಡ್ತಾನೆ. ಹೀಗೆ ಪದ್ಮ ಅನ್ನುವ ಶಬ್ದದ ಅರ್ಥವನ್ನ ನಾವು ಹೇಳಬಹುದಾಗಿದೆ.
ನಾರಾಯಣ ನಮಸ್ತೇಸ್ತು ನಾಮಮುದ್ರಾಂಕಿತಂ ನರಂ ದೃಷ್ಟೈವ ಲಭತೆ ಮುಕ್ತಿಂ ಚಾಂಡಾಲೋ ಬ್ರಹ್ಮಘಾತಕಃ. ನಾರಾಯಣ ಮುದ್ರೆಗೆ ನಮಸ್ಕಾರ ಮಾಡುವಂತಹ ಒಂದು ಪ್ರಸಂಗ ಇದು. ನಾಮಮುದ್ರಾಂಕಿತಂ ನರಂ, ಒಬ್ಬ ತೀರಾ ಬ್ರಹ್ಮಹತ್ಯೆ ಮಾಡಿದಂತಹ ಚಾಂಡಾಲನೂ ಕೂಡ ನಾರಾಯಣ ಮುದ್ರೆಯನ್ನ ಹಚ್ಚಿಕೊಂಡಿರುವ ಮತ್ತೊಬ್ಬ ವ್ಯಕ್ತಿಯನ್ನ ನೋಡಿದ ಮಾತ್ರಕ್ಕೆ ದೃಷ್ಟೈವ ಲಭತೆ ಮುಕ್ತಿ, ಆ ಬ್ರಹ್ಮಹತ್ಯೆಯಿಂದ ಪರಿಹಾರವನ್ನು ಕಾಣ್ತಾನೆ ಅಂತ ಅಲ್ಲಿ ವರ್ಣನೆ ಇದೆ. ಅಂಥ ನಾರಾಯಣ ಮುದ್ರೆಗೆ ನಮಸ್ಕಾರ ಅಂತ. ಮತ್ತೊಂದು ಶ್ಲೋಕ ನಾಮಮುದ್ರೆ ನಮಸ್ತೇಸ್ತು. ಆ ನಾರಾಯಣ ಮುದ್ರೆಗೆ ನಾಮಮುದ್ರಾ ಅಂತಾನೆ ಕರೀತಾರೆ. ಯಾಕಂದ್ರೆ ನಾರಾಯಣ ಮುದ್ರಾದಲ್ಲಿ ಆ ನಾಮಗಳೇ ಕಾಣಿಸ್ತವೆ, ನಮಗೆ ನಾರಾಯಣ ಅನ್ನೋ ಅಕ್ಷರಗಳೇ ಕಾಣಿಸ್ತವೆ. ತ್ವರಂಕಿತ ತನುಹು, ನಿನ್ನಿಂದ ಚಿಹ್ನಿತವಾದ ಶರೀರವುಳ್ಳಂತಹ ಒಬ್ಬ ಸಾಧಕ ಹರೇಃ ಪ್ರಸಾದ, ಭಗವಂತನ ಅನುಗ್ರಹದಿಂದ ವಿಷ್ಣುಲೋಕೆ ಭಗವಂತನ ಲೋಕದಲ್ಲಿ ಚಿರಂ ಸ್ಥಾಸ್ಯಾಮಿ, ನಾನು ದೀರ್ಘಕಾಲ ವಾಸ ಮಾಡ್ತೇನೆ. ನಿರ್ವೃತಃ ಅಂದ್ರೆ ಮೋಕ್ಷವನ್ನು ಪಡೆದವನಾಗಿ ಅಂತ ಅದರ ಅರ್ಥ ಆಗ್ತದೆ. ಹೀಗೆ ಬೇರೆ ಬೇರೆ ಶ್ಲೋಕಗಳಿವೆ. ನಾರಾಯಣ ಅನ್ನೋ ಶಬ್ದಕ್ಕಂತೂ ಹಿಂದೆ ಅನೇಕ ಅರ್ಥಗಳು ನಾವು ಹೇಳೇ ಇದ್ದೇವೆ, ನಾವೆಲ್ಲ ಕೇಳಿದ್ದೇವೆ. ಅದರಿಂದ ಅದಕ್ಕೆ ಇಲ್ಲಿ ಪ್ರತ್ಯೇಕವಾದಂತಹ ಅರ್ಥಗಳನ್ನು ನೋಡುವ ಅಗತ್ಯ ಏನೂ ಇಲ್ಲ. ಇದು ಆ 5 ಭಗವಂತನ ಮುದ್ರೆಗಳ ಒಂದು ಶಬ್ದಗಳ ಅರ್ಥ ನಿರ್ವಚನೆ. ಈ ಶಂಖ ಚಕ್ರ ಇತ್ಯಾದಿ ಅರ್ಥಗಳನ್ನು ನಾವು ನೋಡಿದ್ದೀವಿ. ಮುದ್ರಾ ಅನ್ನೋ ಶಬ್ದಕ್ಕೊಂದು ಅರ್ಥವನ್ನು ಹೀಗೆ ನೋಡೋಣ. ಮುದ್ರಾ ಅಂದ್ರೆ ಮೋದತೆ ಅನಯ, ಈ ಮುದ್ರೆಗಳ ಮೂಲಕ ಪ್ರತಿಯೊಬ್ಬನು ಸಂತೋಷ ಪಡ್ತಾನೆ ಅಂತ ಮುದು ಧಾತು, ಅದಕ್ಕೆ ರಕ್ ಪ್ರತ್ಯಯ ಅಂತ ಈಗಿನ ನಿಷ್ಪತ್ತಿ ಇದೆ. ನಾವಿದನ್ನ ಹೀಗೆ ಅರ್ಥ ಮಾಡ್ತೇವೆ. ಮೋದಯತಿ ಮತ್ತು ರಾತಿಚ, ನಮಗೆ ಈ ಶಂಖಚಕ್ರಾದಿ ಮುದ್ರೆಗಳು ಹಚ್ಚಿಕೊಂಡಾಗ ಸಂತೋಷವನ್ನು ಕೊಡ್ತವೆ, ಮತ್ತೆ ರಾತಿ ಮುಂದೆ ಮೋಕ್ಷವನ್ನು ಕೂಡ ಕೊಡ್ತವೆ. ಅದಕ್ಕಾಗಿ ರಕ್ ಪ್ರತ್ಯಯ ಅಂತ ಕೇವಲ ಒಂದು ಅರ್ಥವಾದ ಪ್ರತ್ಯಯವನ್ನು ಮಾತ್ರ ಹೇಳಬಹುದು. ನಾವು ಆ ರಾ ಧಾತುವನ್ನ ಇಟ್ಕೊಂಡು ಆ ಮೂಲಕ ಆ ಮುದ್ರಾ ಅನ್ನೋ ಶಬ್ದವನ್ನ ಸರಿಯಾದ ಅರ್ಥದಲ್ಲಿ ಸಾರ್ಥಕವಾಗಿ, ಅಲ್ಲಿರುವಂತಹ ಪ್ರತ್ಯಯ ಪ್ರಕೃತಿ ಎಲ್ಲವೂ ಸಾರ್ಥಕ ಆಗುವಂತೆ ಅದಕ್ಕೆ ಅರ್ಥ ಹೇಳುವುದು ಹೆಚ್ಚು ಯೋಗ್ಯವಾಗಿ ನನಗೆ ಕಾಣಿಸ್ತದೆ. ಪುಂಡ್ರ ಅನ್ನೋ ಶಬ್ದವನ್ನ ನಾವಿಲ್ಲಿ ನೋಡಬೇಕು. ಈ ಪುಂಡ್ರ ಊರ್ಧ್ವಪುಂಡ್ರ ಧಾರಣ ಇತ್ಯಾದಿ ರೂಪದಲ್ಲಿ ಹೇಳ್ತಿರ್ತಾರೆ. ಊರ್ಧ್ವಪುಂಡ್ರ ವಿಧಿ ಅಂತಾನೆ ಇದಕ್ಕೆಲ್ಲ ಹೇಳ್ತಾರೆ. ನಾವಿದಕ್ಕೆ ನಾಮಧಾರಣೆ ಅಂತ ಅಂತೇವೆ. ನಾಮ ಅಂದ್ರೆ ವಾಸ್ತವಿಕವಾಗಿ ಅಲ್ಲಿ ಭಗವಂತನ ನಾಮಗಳು, ಭಗವಂತನ ನಾಮಗಳ ಮೂಲಕ ಅದನ್ನು ಹಚ್ಕೊಳ್ಳೋದ್ರಿಂದ ನಾಮ ಹಚ್ಕೊಳ್ಳೋದು, ಇನ್ನೂ ಯಾಕೆ ನಾಮ ಹಚ್ಕೊಂಡಿಲ್ಲ ಅಂತ ಎಲ್ಲ ಕೇಳ್ತೇವೆ. ವಾಸ್ತವಿಕವಾಗಿ ಅದು ಪುಂಡ್ರ ಧಾರಣ ಅಂತಾನೆ ಅದನ್ನ ಕರೀತಾರೆ. ಪುಂಡ್ರ ಅಂದ್ರೆ ಹೇಗೆ, ಅದಕ್ಕೆ ಕೋಶದಲ್ಲಿ ಪುಂಡ್ಯಂತೆ ಚೂರ್ಣೀಕ್ರಿಯಂತೆ ಅಂತ ಹೀಗೆ ಆ ಪುಂಡ್ರ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಿದ್ದಾರೆ. ಪುಡಿ ಅಂತ ಧಾತು, ಅದಕ್ಕೆ ಒಂದು ರಕ್ ಪ್ರತ್ಯಯ ಯಥಾವತ್ತಾಗಿ, ಪ್ರತ್ಯೇಕೇನು ಅರ್ಥ ಇರಬೇಕಾಗಿಲ್ಲ ಈಗಿನ ವ್ಯಾಕರಣದ ಒಂದು ನಿಯಮಗಳಿಗನುಸಾರವಾಗಿ. ಅಂತೂ ಹಾಗೊಂದು ಅರ್ಥವನ್ನ ಅವ್ರು ಹೇಳ್ತಾರೆ. ನಾವೇನು ತಿಳ್ಕೊಳ್ಳೋಣ ಅಂತಂದ್ರೆ, ಪುಂಡಯತಿ ಮತ್ತೆ ರಾತಿಚ, ನಮಗೆ ಬರುವಂತಹ ಎಲ್ಲ ಪಾಪಗಳನ್ನು ಪುಡಿ ಮರ್ದೆ ಅಂತ ಧಾತು ಇದೆ. ಕನ್ನಡದಲ್ಲೂ ಕೂಡ ಪುಡಿ ಪುಡಿ ಮಾಡೋದು ಅಂತಾನೆ ಅಂತೀವಲ್ಲ. ಈ ಎಲ್ಲ ಊರ್ಧ್ವ ಪುಂಡಗಳು ಕೂಡ ನಮ್ಮ ಪಾಪಗಳನ್ನು ಪುಡಿ ಪುಡಿ ಮಾಡ್ತವೆ ಮತ್ತೆ ಮೋಕ್ಷವನ್ನ ಕೊಡ್ತವೆ. ಅದಕ್ಕಾಗಿ ಅವುಗಳನ್ನ ಪುಂಡ್ರ ಅಂತ ಹೀಗೆ ಕರೀತಾರೆ ಅಂತ ತಿಳ್ಕೊಳ್ಬಹುದಾಗಿದೆ. ಪುಡಿ ಸಂಘಾತೆ, ಪುಡ ಮರ್ದನೆ ಅಂತ ಹೀಗೆಲ್ಲ ಬೇರೆ ಬೇರೆ ಧಾತುಗಳಿವೆ. ಪುಂಡ್ರ ಅಂತ ಅದು ನಡುವೆ ಒಂದು ಅನುಸ್ವಾರ ಬಂದಿದೆಯಲ್ಲ, ಹಾಗೆ ಬರಬೇಕಾದ್ರೆ ಪುಡಿ ಸಂಘಾತೆ ಅಂತ ಧಾತು ತಗೋಬೇಕಾಗ್ತದೆ. ಪುಂಡತಿ ಅಂತ ಆಗ್ತದೆ. ಸಂಘಾತ ಮಾಡುವುದು ಅಂದ್ರೆ ರಾಶಿ ಹಾಕುವುದು. ಇಲ್ಲಿ ಇವತ್ತು ನಮಗೆ ಇರುವ ಆ ಧಾತು ಪಾಠದ ಅರ್ಥಗಳೇನು ಬಹಳ ಮುಖ್ಯ ಅಲ್ಲ, ಯಾಕಂದ್ರೆ ನಾವೆಲ್ಲ ಕಳ್ಕೊಂಡಿದ್ದೇವೆ. ಧಾತು ನಮಗೆ ಸಿಕ್ಕರೆ ಸಾಕು. ಪುಂಡತಿ ರಾತಿಚ, ನಮ್ಮ ಪಾಪಗಳನ್ನ ನಾಶ ಮಾಡ್ತದೆ. ರಾತಿ ಮುಂದೆ ಮೋಕ್ಷವನ್ನು ಕೊಡ್ತದೆ. ಅದಕ್ಕಾಗಿ ಅದನ್ನು ಪುಂಡ್ರ ಅಂತ ಹೇಳ್ತಾರೆ.